ನಮಸ್ಕಾರ. ನಾನು ಜಯಶ್ರೀ ಶಿವರಾಮ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೌಖ್ಯವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇದು ನನ್ನ ತವರು ಮನೆ. ಸದ್ಯಕ್ಕೆ ಯಾರೂ ಇಲ್ಲ, ಬರ್ತಾರೆ. ಏನಂದರೆ ನೋಡಿ, ಇಲ್ಲಿಯ ವಾತಾವರಣ ಹೀಗಿದೆ. ಎಲ್ಲರೂ ಕೇಳ್ತಾ ಇದ್ದರು, ಯಾಕೆ ನೀವು ವಿಡಿಯೋ ಮಾಡೋದಿಲ್ಲ ಅಂತ. ವಿಡಿಯೋ ಮಾಡದ ಕಾರಣ ಅಂದರೆ, ನಾನು 1.5 ವರ್ಷದ ಹಿಂದಿನ ವಿಡಿಯೋ ನೋಡಿದರೆ ಎಲ್ಲರಿಗೂ ಗೊತ್ತಿರ್ತದೆ. ನಾನು ಆ ಊರಿಂದ ಈ ಊರಿಗೆ ಬರುವಾಗ ನಾನು ಅಲ್ಲಿ ಎಷ್ಟು ಬೇಸರ ಪಟ್ಕೊಂಡಿದ್ದೀನಿ ಅಂದರೆ, ನನಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಿರಲಿಲ್ಲ. ಅಂದರೆ ಈ ಊರು ನನ್ನ ತವರು ಮನೆಯ ಹತ್ತಿರ ಇರೋದು. ತವರು ಮನೆಯು ಈ ಊರಲ್ಲಿ ಇರೋದ್ರಿಂದ ನನಗೆ ಇಲ್ಲಿಯ ವಾತಾವರಣ ಹೇಗಿದೆ ಅಂತ ಗೊತ್ತು. ಅಂದರೆ ವಿಡಿಯೋ ಮನೆಯೊಳಗೆ ಮಾಡೋದಾದರೂ ನಮಗೆ ಮಾತಾಡ್ತಾರೆ ಅಂತ ಅಂದ್ಕೊಳ್ತಾರೆ ಅಂತ ಭಯ, ಅಥವಾ ಹೊರಗಡೆ ಮಾತಾಡೋದಾದರೂ ವಿಡಿಯೋ ಮಾಡಲಿಕ್ಕೆ ಒಂಥರ ಮುಜುಗರ. ಅಂದರೆ ಏನೋ ಒಂಥರ ಇದರಲ್ಲಿ ನೋಡ್ತಾರೆ, ಏನೋ ವಿಚಿತ್ರವಾಗಿ ನೋಡ್ತಾರೆ. ಏನೋ ಮಾಡ್ತಿದ್ದಾಳೆ, ಏನೋ ಮಾತಾಡ್ತಿದ್ದಾಳೆ ಅಂತ. ಅವರಿಗೆ ವಿಡಿಯೋದ ಬಗ್ಗೆ ಅರಿವೇ ಇಲ್ಲ. ಹಳ್ಳಿಯ ಜನರ ಥರ ಇಲ್ಲಿ ವಾತಾವರಣ. 5.5 ಸೆಂಟ್ಸಿನಲ್ಲಿ ಎಲ್ಲ ಮನೆಗಳು ಹತ್ತಿರ ಮಾತಾಡಲಿಕ್ಕೂ ನನಗೆ ಕಂಫರ್ಟೇಬಲ್ ಇಲ್ಲ. ಹಾಗಾಗಿ ನೋಡಿ, ನಾನಿಲ್ಲಿ ಎಂತ ತೋರಿಸಿದ್ದೇನೆ ಅಂದರೆ, ನೋಡಿ ನಮ್ಮ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಹಾಗಾಗಿ ನೋಡಿ, ಆ ಒಂದು ಮಾತು ಕೇಳಬೇಕು ಅಂತ ಇಲ್ಲ. ಬಾಳೆಯ ಗಿಡ ಕಡಿಯುವುದಾ, ಎಲೆ ಎಲ್ಲ ತೆಗೆದು ಹಾಕುವುದಾ ಅಂತ ಕೇಳುವವರಿಲ್ಲ. ನನ್ನ ಅಪ್ಪ ಇದ್ದಿದ್ರೆ ಇಲ್ಲಿ ಯಾರು ಸಹ ಟಚ್ ಮಾಡಲಿಕ್ಕೆ ಬರುವುದಿಲ್ಲ ಮನೆಯದ್ದು ವಿಷಯ. ಇದು ನೋಡಿ, ಬಾಳೆ ಎಲೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕಿದ್ದಾರೆ. ಯಾಕಂದರೆ ಯಾರು ಇಲ್ಲಲ್ಲ, ಏನು ಮಾಡಿದ್ರು ನಡೀತದೆ ಅಂತ. ಅಂದರೆ ನನಗೆ ಕಟ್ ಮಾಡಿದ್ದು ಬೇಸರಿಲ್ಲ, ಆಚೆ ಹೋಗಿದೆ ಇನ್ನು ಕಟ್ ಮಾಡಿದೆ. ಆದರೆ ಒಂದು ಮಾತು ಕೇಳಬೇಕು ಗಿಡ ಎಲ್ಲ ಕಟ್ ಮಾಡುವಾಗ ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ಲ ಇಲ್ಲಿ ಜನಗಳಿಗೆ. ಮತ್ತು ಅವರದ್ದು ವಿಚಾರ ಎಂತ ಗೊತ್ತಾ, ಮತ್ತು ಏನಾದರೂ ನಮ್ಮ ಮನೆಯಲ್ಲಿ ಏನಾದರೂ ಸುದ್ದಿಗೆ ಹೋದರೆ ಅದನ್ನು ನನ್ನ ಅಪ್ಪನೇ ಆಗಲಿ ಎಂತ ಮಾತಾಡಲಿಕ್ಕೆ ಹೋದರೆ ನಮ್ಮ ಹತ್ರ ಎಲ್ಲ ಬಂದು ಹೇಳ್ಕೊಳ್ತಾರೆ. ಅಂದರೆ ಹೀಗೀಗಾಯಿತು ಹೀಗೀಗಾಯಿತು ಅಂತ ದೂಡ್ತಾರೆ. ಅವರೇನು ತಪ್ಪುಗಳನ್ನು ಮಾಡಿದ್ದಾರೆ ಈ ಊರಿನಲ್ಲಿ, ಅದು ವಿಚಾರ ಯಾರು ಸಹ ಮಾತಾಡುವವರಿಲ್ಲ. ಅಂದರೆ ಅವ್ರ ತಪ್ಪುಗಳು ಇಂಥ ತಪ್ಪುಗಳೇ. ನಾವಾದರೆ ಅವರ ಗಿಡವನ್ನು ಕಡಿಲಿಕ್ಕೆ ಹೋಗ್ತೇವಾ? ನನಗೆ ಗೊತ್ತಿಲ್ಲ, ನನ್ನ ಅಪ್ಪ ಕಡಿದು. ಆದರೆ ಯಾರು ಇಲ್ಲದಾಗ ಅವರ ಗಿಡಗಳನ್ನು ಹೋಗಿ ಹೀಗೆ ಕಟ್ ಮಾಡೋದು ತಪ್ಪಲ್ವಾ? ನನಗೆ ಅದು ಸರಿ ಅನ್ನಿಸಲಿಲ್ಲ. ಹಾಗಾಗಿ ನಾನು ಇದು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಬಾಳೆಯದು ಎಲೆ ನೋಡಿ ಎಲ್ಲ ಕಟ್ ಮಾಡಿ ಬಿಟ್ಟಿದ್ದಾರೆ. ಅಂದರೆ ಓಕೆ, ಕಟ್ ಮಾಡಲಿ, ಒಂದು ಮಾತು ಕೇಳಬೇಕಲ್ವ. ಕಟ್ ಮಾಡಬೇಕಾ, ನಾವು ಈಚೆ ಬಂದಿದೆ ಗಿಡ ಕಟ್ ಮಾಡ್ಬೋದು ಅನ್ನೋ ಒಂದು ಮಾತು ಕೇಳ್ಬೋದಲ್ಲ. ಇದು ದೊಡ್ಡ ವಿಚಾರ ಅಲ್ಲ. ಯಾರು ಇಲ್ಲದಾಗ ಏನು ಬೇಕಾದರೂ ಮಾಡ್ಬೋದಾ ಅಂತ ನಾನು ಕೇಳೋದು. ಮತ್ತು ಏನಾದರೂ ನನ್ನ ಅಪ್ಪ ಇನ್ನೊಂದು ಮಾತಾಡಲಿಕ್ಕೆ ಹೋದರೆ ಅದು ನಮ್ಮ ಹತ್ರ ಎಲ್ಲ ಬಂದು ಚಾಡಿ ಹೇಳುವ ಜನಗಳು ಇದ್ದಾರೆ. ನಮಗೆ ಗೊತ್ತಿದೆ, ನಮಗೆ ಈ ಊರಿನ ಹಣೆ ಬರ ಗೊತ್ತಿದೆ ಅಲ್ಲ. ಹಾಗಾಗಿ ನಾವೇನು ನಂಬಲಿಕ್ಕೆ ಹೋಗೋದಿಲ್ಲ. ಅವ್ರು ಸುದ್ದಿಗೆ ಬಂದರು ಅಂತ. ನೋಡಿ, ಅವ್ರು ಯಾಕೆ ಸುದ್ದಿಗೆ ಹೋಗ್ತಾರೆ? ಒಬ್ಬರಿರುವ ಮನುಷ್ಯ ಅವರಷ್ಟಕ್ಕೆ ಅವರು ಬದುಕ್ತಾ ಇರ್ತಾರೆ. ಹೀಗೆಲ್ಲ ಮಾಡಿದರೆ ಯಾರಿಗಾದರೂ ಸಿಟ್ಟು ಬರೋದಿಲ್ವಾ? ಒಬ್ಬರಿದ್ದರೆ ಇಲ್ಲಿ ಅಟ್ಯಾಕ್ ಮಾಡುವವರು ತುಂಬ ಜನ ಇದ್ದಾರೆ ಈ ಊರಲ್ಲಿ. ನಮಗೆ ಹಣೆ ಬರ ಎಲ್ಲ ಗೊತ್ತುಂಟು. ನೋಡಿ, ಇದು ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಸಹ ಹೋಗಲಿ ಅಂತ ಮಾಡ್ತಾ ಇದ್ದೇನೆ ನಾನು. ನೋಡಿ, ಕಡ್ದಾಕಿದ್ದು ನೋಡಿ, ನನಗೆ ಎಷ್ಟು ಬೇಸರ ಆಯಿತು. ಒಳ್ಳೆ ಗಿಡ, ಒಳ್ಳೆ ಇದಾಗಿತ್ತು, ಸರಿ ಇತ್ತು. ಎಲ್ಲ ಆಚೆ ಹೋದರೆ ಪರವಾಗಿಲ್ಲ, ಕಡ್ದಾಕಿದ್ರು ಬೇಜಾರಿಲ್ಲ. ಒಂದು ಇರಲಿ ಗಿಡ ಎಷ್ಟೇ ಚೆನ್ನಾಗಿದ್ರು. ಆದರೆ ಒಂದು ಮಾತು ಕೇಳ್ಬೋದಿತ್ತಲ್ಲ ಅಂತ ಹೇಳೋದು ನಾನು. ಮನೆಯಲ್ಲಿ ಅಪ್ಪ ಇದ್ದರೆ ಒಂದು ಭಯ ಇರ್ತದೆ. ನೋಡಿ, ಮನೆಯಲ್ಲಿ ಯಾರಾದರೂ ಇದ್ದರೆ ಒಂದು ಭಯ ಇರ್ತದೆ. ಒಂದು ಕೇಳಿ ಆದರೂ ಕಟ್ ಮಾಡ್ತಾ ಇದ್ರೇನೋ, ಅದು ಕೇಳಿದರೂ ಸಹ ನಮ್ಮ ಅಪ್ಪ ಬಿಡಲಿಕ್ಕಿಲ್ಲ. ಆದರೆ ಇದು ನೋಡಿ, ಯಾರು ಇಲ್ಲದಾಗ ಇದ್ದೆಲ್ಲ ಕುತಂತ್ರಗಳೆಲ್ಲ ನಡೀತದೆ ಇಲ್ಲಿ. ಅವರು ಮಾಡಿದ್ದೇ ಸ್ವರಾಜ್ಯ ಅಂತ. ಓಕೆ, ಇಂಥ ಜನಗಳು ನಿಮ್ಮಾಚೆ ಎಲ್ಲರ ಕಡೆ ಇರ್ತಾರೆ. ಮಾತ್ರ ಇಂಥ ಜಾಗಕ್ಕೆ ಬರುವ ಮೊದಲು ತುಂಬ ಯೋಚಿಸಿ ಬನ್ನಿ. ಯಾಕಂದರೆ ಕಡಿಮೆಗೆ ಒಂದು ಜಾಗ ಸಿಗ್ತದೆ 5 ಸೆಂಟ್ಸಲ್ಲಿ ಅಂತ ಯಾರು ಸಹ ಹೋಗಬೇಡಿ. ನಾನು ಹೇಳೋದಿಷ್ಟೇ, ಇಲ್ಲಿ ನನ್ನ ಹತ್ರ ಕೇಳಿ ಕಡಿಬೋದಿತ್ತು ಒಂದು. ಮತ್ತು ನಾವು ಯಾರು ಇಲ್ಲದಾಗ ಬಂದು ಕಡ್ದು ಹಾಕೋದು ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಇಂಥ ಕುತಂತ್ರಗಳಿಗೆ ಸಾಧ್ಯ, ಬೇರೆ ಯಾವ ಊರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಅಂದರೆ ಇದು ಕುತಂತ್ರಗಳು ತುಂಬ ನಡೀತದೆ ಇಲ್ಲಿ. ಒಬ್ಬರು ಯಾರಾದರೂ ಹೊಸಬರು ಬಂದರೆ ಅವರನ್ನು ಓಡಿಸಬೇಕು ಅಂತ ಇರ್ತಾರೆ. ಆದರೆ ನಾವು ಬಂದು ಇಲ್ಲಿ 17 ವರ್ಷ ಆಯಿತು, ನಮ್ಮನ್ನು ಓಡಿಸಲಿಕ್ಕೆ ಆಗೋದಿಲ್ಲ ಇವರ ಹತ್ರ. ನೋಡಿ, ಇಂಥ ಕುತಂತ್ರ ಎಲ್ಲ ನೋಡಿ, ಯಾರಿಲ್ಲದಾಗ ಇದು ಮಾಡಬಾರ್ದು ಅಂತ ಹೇಳೋದು ನಾನು ಅಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.